ಟ್ರೇಲರ್ ನೋಡ್ತಾ ಇದ್ರೆ ಒಂದಂತೂ ಕನ್ಫರ್ಮ್ ಆಯಿತು, ರಿಷಬ್ ಶೆಟ್ಟಿ ಯಾರೂ ಟಚ್ ಮಾಡದೇ ಇರೋ ಸಬ್ಜೆಕ್ಟಿಗೆ ಕೈ ಹಾಕಿದ್ದಾರೆ. ಅದು ಬರೀ ಕರಾವಳಿ ಫೋಕ್ಲೋರ್ ಅಷ್ಟೇ ಅಲ್ಲ, ನನಗೇನೋ ಬಿಯಾಂಡ್ ದಟ್ ಅಂತಲೇ ಅನ್ನಿಸ್ತಾ ಇದೆ. ಅದು ಯಾಕೆ ಅಂತ ನೋಡ್ತಾ ಹೋಗೋಣ. ಕಾಂತಾರ ಅನ್ನೋ ಪದ ಕನ್ನಡದಲ್ಲಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗಿದ್ದೆ ಈ ಸಿನಿಮಾ ಬಂದಮೇಲೆ. ಕಾಡು ಅಂತ, ಮಿಸ್ಟೀರಿಯಸ್ ಫಾರೆಸ್ಟ್ ಏನಲ್ಲ, ಮಾಮೂಲಿ ಕಾಡು. ಬಟ್ ಈ ಸಿನಿಮಾ ಮಟ್ಟಕ್ಕೆ ಮಿಸ್ಟೀರಿಯಸ್ ಅನ್ನೋದೇ ಎಕ್ಸಾಕ್ಟ್ ಆಗಿದೆ. ಅದು ಯಾಕೆ ಅಂತ ನೋಡೋಣ. ಕಾಂತಾರ ಅನ್ನೋದು ಕತೆಗಳ ಮೂಲಕನೇ ಸಾಗ್ತಾ ಹೋಗೋ ಸಿನಿಮಾ. ಓಪನಿಂಗ್ ಸೀನಲ್ಲಿ ಅಪ್ಪ ಮಗ ಶಿವನಿಗೆ ತನ್ನ ದೈವದ ಕತೆ ಹೇಳ್ತಾನೆ. ಕ್ಲೈಮ್ಯಾಕ್ಸಲ್ಲಿ ಶಿವನ ಮಗನಿಗೆ ಶಿವನ ಫ್ರೆಂಡ್ ಕತೆ ಹೇಳ್ತಾನೆ. ಬಟ್ ಕಡೆಯಲ್ಲಿ ಶಿವನ ಮಗ ಎಲ್ಲಿ ನಿಂತು ನಮ್ಮಪ್ಪ ಏನಾದ ಅಂತ ಹುಡುಕ್ತಾ ಇರ್ತಾನೋ ಅದೇ ಜಾಗದಿಂದಲೇ ಈ ಕತೆ, ದಂತ ಕತೆ ಶುರುವಾಗುತ್ತೆ. ಸಿನಿಮಾಗಳಲ್ಲಿ ಪ್ರೀಕ್ವೆಲ್ ಅನ್ನೋದು ರೇರ್ಲಿ ಟಚ್ಡ್ ಸಬ್ಜೆಕ್ಟು. ಆ ಕೆಲಸಕ್ಕೆ ಶೆಟ್ರು ಕೈ ಹಾಕಿದ್ದಾರೆ. ಇಲ್ಲಿಂದ ಮುಂದೆ ಮಾತಾಡೋದು ಟೀಸರ್ ಬ್ರೇಕ್ ಡೌನು ಅಲ್ಲ, ಸಿನಿಮಾ ಕತೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋದು ಅಲ್ಲ. ನೀವು ನೋಡಿದ್ರು ನೋಡದೆ ಮಿಸ್ ಮಾಡಿರೋ ಕೆಲವು ಮೈನ್ಯೂಟ್ ಡೀಟೇಲ್ಸು. ಅದರಲ್ಲಿ ಫಸ್ಟ್ ಬರೋದೇ ಈ ಜಾಗ. ಶಿವನ ಅಪ್ಪ ಮಾಯ ಆಗಿದ್ದು, ಶಿವ ಮಾಯ ಆಗಿದ್ದು ಇದೇ ಜಾಗದಲ್ಲಿ. ಇಲ್ಲೇ ಯಾಕೆ ಮಾಯ ಆದ ಅಂದರೆ ಇಲ್ಲಿಂದಲೇ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿಂದಲೇ ದೈವ ಕಾಂತಾರನ ಕಾಯ್ತಾ ಇದೆ. ಸೊ ದಿಸ್ ಈಸ್ ದಿ ಮಿಸ್ಟ್ರಿ. ಹಾಗಾದರೆ ಇಲ್ಲೇ ಯಾಕೆ ಪೋರ್ಟಲ್ ಇದೆ? ಯಾಕಂದರೆ ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಗ್ತಾನೋ ಆಗ ಧರ್ಮ ಕಾಪಾಡೋಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಲೇ ಇರ್ತಾನೆ. ಆ ಎಲ್ಲ ದೈವಗಳು ಬಂದು ನಿಲ್ಲಿಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಆದರೆ ಬಂದಿದ್ದು ಹಿಂಗೆ ಉಲ್ಕೆ ಥರ. ಈ ದಂತ ಕಥೆಯಲ್ಲಿ ಅದು ಹೆಂಗೆ ಬಂದಿದೆ ಅಂದರೆ 2 ಚಾನ್ಸ್ ಇದೆ. ಒಂದು, ಮಗುವಿನ ರೂಪದಲ್ಲಿ. ಆ ಮಗುನ ಕಾಂತಾರದಲ್ಲಿರೋ ಜನ ಸಾಕ್ತಾರೆ, ಬೆರ್ಮೆ ಅಂತ ಹೆಸರಿಡ್ತಾರೆ. ಇಲ್ಲಿಂದ ಮುಂದೆ ಹೇಳೋಕೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬರ್ಮೇರ್ ಅನ್ನೋದು ಕರಾವಳಿ ಭಾಗದ ದೈವಗಳಲ್ಲೊಂದು. ಅದ್ರ ಕತೆ ಗೊತ್ತಿದ್ದವರಿಗೆ ಈ ಸಿನಿಮಾ ಮತ್ತಷ್ಟು ಹತ್ತಿರ ಆಗ್ಬೋದು, ಗೊತ್ತಿಲ್ಲದವ್ರಿಗೆ ಹೊಸ ಪ್ರಪಂಚನ ತೋರಿಸ್ಬೋದು. ಇನ್ನೊಂದು ಚಾನ್ಸು, ನದಿಲಿ ಸಿಗೋ ಈ ಶಿಲೆ. ಇದೇ ಶಿಲೆನೇ ನಾವು ಆಗಲೇ ನೋಡಿರೋ ಸೆಕೆಂಡ್ ಪಾರ್ಟಲ್ಲಿ ಆ ರಾಜ ಬೇಕು ಅಂತ ಬಯಸಿ ತಗೊಂಡು ಹೋಗೋದು. ಅಲ್ಲಿ ತನಕ ಈ ದೈವಶಿಲೆ ಈ ಜನರ ಹತ್ರನೇ ಇತ್ತು. ಹಂಗಂತ ಇದು ಬರೀ ಕಾಂತಾರ ದೈವ ಇದ್ರ ಸುತ್ತಲೇ ಸುತ್ತಲ್ಲ, ಆದರೆ ಆಚೆಗೂ ಇರೋ ಕಂಟೆಂಟ್ ಬಗ್ಗೆ ಮಾತಾಡುತ್ತೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಈ ಕತೆ ನಡೆಯೋದು ಕದಂಬರ ಕಾಲಘಟ್ಟದಲ್ಲಿ. ಆ ಟೈಮಲ್ಲಿ ಬನವಾಸಿ ಅನ್ನೋದು ಪ್ರಮುಖ ವ್ಯಾಪಾರ ಕೇಂದ್ರ. ಅದಕ್ಕೆ ಕಾರಣ ಹತ್ತಿರದಲ್ಲೇ ಇದ್ದ ಅರಬ್ಬಿ ಸಮುದ್ರ. ಈ ಪ್ರಾಂತ್ಯದ ಮೇನ್ ಹೈಲೈಟ್ ಏನು ಅಂದರೆ ಮಸಾಲಾ ಪದಾರ್ಥಗಳು. ಭಾರತದ ಆಧುನಿಕ ಇತಿಹಾಸ ಸೃಷ್ಟಿಯಾಗೋಕ್ಕೆ ಕಾಳುಮೆಣಸು, ಏಲಕ್ಕಿ, ಶುಂಠಿ, ದಾಲ್ಚಿನ್ನಿ, ಲವಂಗ ಇವೇ ಕಾರಣ. ಅದು ಹೆಂಗೆ ಅನ್ನೋದನ್ನು ಒಂದು ಸ್ಪೆಷಲ್ ವೀಡಿಯೋದಲ್ಲಿ ಮಾತಾಡೋಣ. ಬಟ್ ಇಂಥ ವಸ್ತುಗಳಿಗೋಸ್ಕರನೇ ವಿದೇಶಿಗರು ಇಂಡಿಯಾಗೆ ಬಂದಿದ್ದು ಅನ್ನೋದು ನೆನಪಿರಲಿ. ಇಲ್ಲೂ ಅಷ್ಟೇ, ಆ ಕಾಂತಾರ ಜನ ಮಸಾಲ ಐಟಮ್ಸ್ ಮಾರ್ತಾಯಿದ್ರೆ ಕೊಂಡ್ಕೊಳ್ಳೋಕೆ ಒಂದಷ್ಟು ವಿದೇಶಿಗರು ಬಂದಂಗಿದ್ದಾರೆ. ಬಟ್ ಇಲ್ಲಿ ಕಾನ್ಫ್ಲಿಕ್ಟ್ ಪಾಯಿಂಟ್ ಏನು ಅಂದರೆ, ಟ್ರೈಲರ್ನಲ್ಲಿ ಬಿಟ್ಕೊಟ್ಟಿರೋದೇನು ಅಂದರೆ ಕಾಂತಾರದ ಜನ ಮಸಾಲ ಪದಾರ್ಥ ಬೆಳೆದು ವ್ಯಾಪಾರ ಮಾಡ್ತಾ ಇರ್ತಾರೆ. ಅದನ್ನು ಟ್ಯಾಕ್ಸ್ ಹೆಸರಲ್ಲಿ ಈ ಪ್ರಾಂತ್ಯ ಆಳ್ತಾ ಇದ್ದ ರಾಜರು ಪಾಲು ಪಡಿತಿರ್ತಾರೆ. ಅದು 1/3 ಭಾಗ, ಆಲ್ಮೋಸ್ಟು 30-35%. ಇದ್ರ ಬದಲು ನಾವೇ ಬೆಳೆಯೋಣ, ನಾವೇ ವ್ಯಾಪಾರ ಮಾಡೋಣ, ನಮ್ಮ ಶ್ರಮಕ್ಕೆ ನಾವೇ ಬೆಲೆ ಕಟ್ಕೊಳ್ಳೋಣ ಅನ್ನೋ ಥಾಟು ಈ ಜನರಲ್ಲಿ ಬರುತ್ತೆ. ಅವ್ರ ಲೀಡರು ಬೆರ್ಮೆ. ಹಂಗೆ ವ್ಯಾಪಾರ ಮಾಡಬೇಕು ಅಂದರೆ ಕಾಡಿಂದ ಕಡಲಿನ ತನಕ ಹೋಗಬೇಕು. ಆದರೆ ಇಲ್ಲಿ ತನಕ ಈ ಜನರನ್ನ ತಮ್ಮ ರಾಜ್ಯದೊಳಗೂ ಬಿಟ್ಕೊಂಡಿಲ್ಲ ಈ ರಾಜರು. ಇವ್ರು ತಾವು ಕೊಡಬೇಕಾದ ಪಾಲನ್ನು ಕಾಡಿನ ಗಡಿಲಿಡಬೇಕು, ಅದನ್ನು ರಾಜರು ತಗೊಂಡು ಹೋಗ್ತಾರೆ. ಅಂಥವನು ಈ ಜನಕ್ಕೆ ಸಮುದ್ರ ಬಿಟ್ಕೊಡ್ತಾನ? ಸೊ ಯಾರ್ಯಾರು ವ್ಯಾಪಾರ ಮಾಡೋಕ್ಕೆ ಬಂದಿದ್ರೋ ಅವ್ರ ಮೇಲೆ ರಾಜನ ದಬ್ಬಾಳಿಕೆ ಶುರುವಾಗುತ್ತೆ. ಇಲ್ಲಿ ರಾಜ ಅದೆಷ್ಟು ಒಳ್ಳೆಯವನೋ ಗೊತ್ತಿಲ್ಲ, ಬಟ್ ಅವನ ಸುತ್ತಮುತ್ತ ಇರೋ ನೆಟ್ಟಿಗಿಲ್ಲ ಅನ್ನೋದು ಈ ಕುಲಶೇಖರ್ ನೋಡಿದ್ರೇ ಅರ್ಥ ಆಗಿಬಿಡುತ್ತೆ. ಅಂಥದ್ದೊಂದು ಕ್ಯಾರೆಕ್ಟರ್ ಮಾಡಿರೋ ಗುಲ್ಶನ್ ದೇವಯ್ಯ ಈ ಸಲ ಬೆಸ್ಟ್ ವಿಲನ್ ಅವಾರ್ಡ್ ತಗೊಳ್ಳೋದ್ರಲ್ಲಿ ನಂಗಂತೂ ಡೌಟ್ ಇಲ್ಲ. ಟ್ರೇಲರ್ ನೋಡಿದ್ರೇ ಆ ಕ್ಯಾರೆಕ್ಟರ್ ಮೇಲೆ ಸಿಟ್ಟು ಬರೋ ಥರ ಇದೆ. ಇಲ್ಲೊಂದು ಸ್ಟೋರಿ ಹಿಂಗಿರ್ಬೋದು. 2 ರಾಜ ಸಂಸ್ಥಾನಗಳು ಆ ಕರಾವಳಿ ಮೇಲೆ ಆಧಿಪತ್ಯ ಸಾಧಿಸಕ್ಕೆ ನೋಡ್ತವೆ. ಅವರಿಬ್ಬರನ್ನು ಈ ಕುಲಶೇಖರ ಮೋಸ ಮಾಡಿ ಸೋಲಿಸಿ ಯುವರಾಜನ ಸಾಯಿಸಿ ತಾನೇ ರಾಜ ಆಗ್ತಾನೆ. ಆಮೇಲೆ ಕತೆ ಮುಂದುವರಿಯುತ್ತೆ. ಬಟ್ ಈ ಕಾನ್ಫ್ಲಿಕ್ಟ್ ಇರೋ ಕಡೆನೇ ಒಂದು ರಿಲೇಷನ್ಶಿಪ್ಪು. ಈ ಕಡೆ ಯುವರಾಣಿ, ಆ ಕಡೆ ಅಡವಿ ಜನರ ನಾಯಕ. ಇಬ್ಬರ ಮಧ್ಯೆ 2 ಜಗತ್ತುಗಳ ಮಧ್ಯೆ ಒಂದು ಲವ್ ಟ್ರ್ಯಾಕ್ ಇದ್ದಂಗಿದೆ. ಬಟ್ ಇದು ಟ್ರ್ಯಾಪೋ 2ನೇ ತಾರೀಕಿಗೆ ಗೊತ್ತಾಗೋದು. ಇಲ್ಲಿಂದ ಮುಂದೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ನೋಡೋಣ. ಕಾಂತಾರ ಸೆಕೆಂಡ್ ಚಾಪ್ಟ್ರಲ್ಲಿ ನೋಡಿದ್ದೀವಲ್ಲ, ಅದರಲ್ಲಿ ಏನಾಗುತ್ತೆ ಹೇಳಿ?
ಒಬ್ಬ ಜಮೀನ್ದಾರ ಈ ಕಾಡೆಲ್ಲ ನಂದು ಅಂತ ಹೇಳ್ಕೊಂಡು ಬರ್ತಾನೆ. ಅವನಿಗೆ ಆ ದುರಾಸೆ ಜೊತೆಗೆ ತನ್ನ ಜಾತಿ ಬಗ್ಗೆ ದುರಭಿಮಾನ ಇರುತ್ತೆ, ಬೇರೆ ಜನರ ಬಗ್ಗೆ ದ್ವೇಷ ಅಸೂಯೆ ಇರುತ್ತೆ. ಅದೇ ಥರ ಇಲ್ಲೂ ಕೂಡ ರಾಜನ ಕಡೆಯವರಿಗೆ ಅಧಿಕಾರದ ದರ್ಪ, ತೋಳ್ಬಲದ ಅಹಂಕಾರ ಎರಡೂ ಇದೆ. ಮೋಸ್ಟ್ಲಿ ಪೆರ್ಬೆ ರಾಜ್ಕುಮಾರಿ ಲವ್ ಮ್ಯಾಟ್ರ್ ಗೊತ್ತಾಗಿನೋ ಅಥವಾ ತಮ್ಮ ರಾಜ್ಯದ ಸಮುದ್ರದಲ್ಲಿ ಕಾಂತಾರ ಜನ ಕಾಲಿಟ್ರು ಅಂತಲೋ ಅದನ್ನು ರಕ್ತದಲ್ಲಿ ತೊಳೆಯೋ ಮಾತಾಡ್ತಾನೆ, ಮಾರಣ ಹೋಮ ನಡೆಸ್ತಾನೆ. ಸೊ ಅವನಿಂದ ಈ ಜನರನ್ನು ಕಾಪಾಡೋಕ್ಕೆ, ಧರ್ಮದ ರಕ್ಷಣೆ ಮಾಡೋಕ್ಕೆ ಯಾರು ಬರ್ತಾರೆ? ಬೆರ್ಮೆ. ಅವನು ಯಾವುದ್ರ ರೂಪ? ಗುಳಿಗ. ಸೆಕೆಂಡ್ ಪಾರ್ಟಲ್ಲಿ ಶಿವ ಕೆಳಗೆ ಬಿದ್ದಾಗ ಗುಳಿಗ ಆವಾಹನೆ ಆಗುತ್ತಲ್ಲ, ಇಲ್ಲೂ ಅದೇ ವೈಪ್ ಕಾಣಿಸ್ತು ನನಗೆ. ಆ ಟೈಮಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರೋ ಹಾಡೇ ಈ ಸಿನಿಮಾದ ಆತ್ಮ ಅನ್ನಿಸ್ತು. ಈ ವಿಡಿಯೋ ನೋಡಿದ ಮೇಲೆ ಅದು ಇನ್ನೊಂದು ಸಲ ಕೇಳಿಬೇಕಿದ್ರೆ, ಬೆಂಕಿನ ನೀವೇನಾದರೂ ಸರಪಳಿಯಿಂದ ಕಟ್ ಹಾಕ್ತೀನಿ ಅಂತ ಹೊರಟ್ರೆ ಏನಾಗುತ್ತೆ? ಆ ಸರಪಳಿನೂ ಬೆಂಕಿಗೆ ಸುಟ್ಟು ಹೋಗುತ್ತೆ. ಅಂದರೆ ಜನರ ಕೋಪಾಗ್ನಿನ, ಆಕ್ರೋಶದ ಜ್ವಾಲೆನ ನಿನ್ನ ದರ್ಪ, ಧಿಮಾಕು, ದೌಲತ್ತಿಂದ, ಕತ್ತಿಯಿಂದ ಕಂಟ್ರೋಲ್ ಮಾಡ್ತೀನಿ ಅಂತ ಹೊರಟ್ರೆ ಸುಟ್ಟು ಹೋಗೋದು ಆ ಜನ ಮಾಡಿರೋ ಕ್ರಾಂತಿ ಅಲ್ಲ, ಅದಕ್ಕೆ ಕಾರಣವಾದವನು ಅಂತ ಅರ್ಥ. ಇಲ್ಲಿ ಕುಲಶೇಖರನೇ ನಾಶವಾಗೋಕ್ಕೆ ರೆಡಿಯಾಗಿರೋದು. ಅವನಿಗೊಂದು ವಾರ್ನಿಂಗ್ ಕೊಡ್ತಾ ಇದೆ ಕಾಂತಾರ. ಕೋಟೆ ಕೊತ್ತಲ ಕಟ್ಕೊಂಡವನಿಗೆ ಕಾಡೆ ಎಚ್ಚರಿಕೆ ಕೊಡ್ತಾ ಇದೆ. ಆಮೇಲೆ ಒಂದು ಲೈನ್ ಬರುತ್ತೆ, ಕಾಳ್ಗಿಚ್ಚು ಊರು ನೋಡೋಕ್ಕೆ ಬಂದಿದೆ, ಅದೇನಾದರೂ ಆಕಾಶದ ಎತ್ತರಕ್ಕೆ ಜ್ವಾಲೆ ಚಾಚಿದ್ರೆ ಯಾರು ಉಳಿತಾರೆ ಅಂತ. ಕಾಳ್ಗಿಚ್ಚು ಅಂದರೆ ಕಾಡಲ್ಲಿ ಹುಟ್ಟಿರೋ ಬೆಂಕಿ ಅಂತ ಮಾತ್ರ ಅಲ್ಲ, ಇಲ್ಲಿ ಕಂಟ್ರೋಲಿಗೆ ಸಿಗದೇ ಇರೋ ಶಕ್ತಿ, ಬಟ್ ಡಿಸ್ಟ್ರಕ್ಟಿವ್ ಎನರ್ಜಿ. ಆದರೆ ಟಾರ್ಗೆಟ್ ಆಗಿರೋದು ಒಂದು ಅಡ್ಮಿನಿಸ್ಟ್ರೇಷನ್, ಸ್ಥಾಪಿತ ವ್ಯವಸ್ಥೆ. ಆ ಹೋರಾಟನೇ ಕಾಂತಾರದ ದಂತಕತೆ. ಅವತಾರ್ ಸಿನಿಮಾದ ಕ್ಲೈಮ್ಯಾಕ್ಸ್ ನೆನಪಿದೆಯಾ? ಯಾವಾಗ ನ್ಯಾವಿಗಳು ನಮ್ಮ ಕೈಲಿ ಇನ್ನೇನೂ ಇಲ್ಲ, ಎಲ್ಲ ಮುಗೀತು ಅಂತ ಕೈ ಚೆಲ್ಲಿ ಕುತ್ಕೊಳ್ತಾರೋ ಆಗ ಆ ಪಾಂಡವರಾದ ಜೀವಿಗಳು ಹೋರಾಟಕ್ಕಿಳಿತವೆ. ಇಲ್ಲೂ ಅದೇ ಥರ ಅನಿಸುತ್ತೆ. ಈ ಇಲಿಗಳು ಬರೋದು, ಆಕಾಶದಲ್ಲಿ ದೈವ ದರ್ಶನ ಕೊಡೋದು, ನೇಚರ್ ಹ್ಯಾಸ್ ಇಟ್ಸ್ ಓನ್ ಜಸ್ಟಿಸ್ ಅನ್ನೋದನ್ನು ಪ್ರೂವ್ ಮಾಡುತ್ತೆ. ದೇವರು ಯಾವಾಗಲೂ ಹಾಗೇನೆ ಏನೂ ಇಲ್ದವ್ರ ಪರವಾಗಿಯೇ ನಿಲ್ಲೋದು. ರಾಮ ವಾನರ ಅಧಿಪತಿ ವಾಲಿ ಜೊತೆ ಸ್ನೇಹ ಮಾಡಲಿಲ್ಲ, ಕೃಷ್ಣ ಕೌರವರ ಜೊತೆ ಸೇರಲಿಲ್ಲ. ಯಹಾಕಂ ವಹಾಹಂ ಅನ್ನೋದೇ ದೇವರು ಪಾಲಿಸಿ. ಸೊ ಇಲ್ಲೂ ಅಷ್ಟೇ, ಕಾಂತಾರ ಜನರನ್ನು ದೈವನೇ ಹುಡುಕೊಂಡು ಬರುತ್ತೆ. ಆ್ಯಂಡ್ ಫೈನಲಿ ಈ ಸಿನಿಮಾ ಕೂಡ ದಂತಕಥೆನೇ. ಯಾಕಂದರೆ ಈ ಕತೆ ಹೇಳ್ತಾ ಇರೋರನ್ನ ಆ ಹುಡುಗ ಕೇಳ್ತಾನೆ, ಈಶ್ವರ ದೇವರು ಇಲ್ಲಿಗೆ ಬಂದಿದ್ರಾ, ಈಗಲೂ ಇದ್ದಾರಾ ಅಂತ. ಆ ಪ್ರಶ್ನೆಗೆ ಉತ್ತರ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಕಾಂತಾರದಲ್ಲಿರೋರೇ ಈ ಚಾಪ್ಟರ್ 1ನಲ್ಲೂ ಯಾಕಿದ್ದಾರೆ? ಇದಕ್ಕೆ ನನ್ನ ಉತ್ತರ ಏನು ಅಂದರೆ, ಈ ಕತೆ ಹೇಳ್ತಾ ಇರೋದು ಯಾರು ಗೊತ್ತಿಲ್ಲ, ಬಟ್ ಕೇಳ್ತಾ ಇರೋದು ಶಿವನ ಮಗ. ಆ ಮಗು ಯಾರ್ಯಾರನ್ನು ನೋಡಿತ್ತೋ ಅವರನ್ನೇ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ಬೋದು. ಸೊ ಹಳೆಯ ಸಿನಿಮಾದ ಕ್ಯಾರೆಕ್ಟರ್ಗಳು ಇದ್ದಾವೆ. ಬಟ್ ವೇಟ್, ಈ ಕ್ಯಾರೆಕ್ಟರ್ ಇದೆ ಅಂದರೆ ನನ್ನ ಅಂದಾಜು ಸುಳ್ಳು ಅನಿಸುತ್ತೆ. ಆದರೆ ಕತೆ ಹೇಳೋನ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಕತೆ ನಡಿಬೋದು. ಯಾಕಂದರೆ ಕತೆ ಹೇಳ್ತಾ ಇರೋನಿಗೆ ಆ ಕಾಲದಲ್ಲಿದ್ದವರಿಗೂ ಈ ಕಾಲದಲ್ಲಿ ಇರೋರಿಗೂ ಏನೇನು ಸಿಮಿಲ್ಯಾರಿಟಿ ಇದೆ ಅಂತ ಗೊತ್ತಿರುತ್ತಲ್ವಾ. ಅದು ಅಲ್ಲದೆ ಈ ಸ್ಪಾಟ್ ನೋಡಿ, ಈ ಜಾಗದಲ್ಲಿ ಇದ್ದವರಿಗೆ ಅಲ್ವಾ ಹಿಂಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗೋದು. ಸೊ ಈ ಚಾನ್ಸೇ ಜಾಸ್ತಿ ಇದೆ ಅಂದ್ಕೋತೀನಿ. ಮತ್ತು ಸಿನಿಮಾ ಮೇಕಿಂಗ್ ಬಗ್ಗೆ ಹೇಳದೆ ಹೋದರೆ ನಿಜವಾಗಲೂ ದೊಡ್ಡ ತಪ್ಪು ಮಾಡ್ದಂಗೆ ಆಗುತ್ತೆ. ಬಾಲಿವುಡ್ನಲ್ಲಿ ಜನ 500-600 ಕೋಟಿ ಹಾಕಿದರೂ ಕ್ವಾಲಿಟಿ ಕೊಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಬಟ್ ನಮ್ಮ ಸಿನಿಮಾ ಅರೌಂಡ್ 100 crores ಇರ್ಬೋದು ಬಜೆಟು, ಅಷ್ಟರಲ್ಲೇ ಈ ಟಾಪ್ ನಾಚ್ ಫೀಲ್ ಕೊಡ್ತಾ ಇದೆ. ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಅದ್ಭುತ ಅನ್ನೋ ಹಂಗಿದೆ. ಬೇಕಾದಂಗೆ CG ಬಳಸಿಲ್ಲ, ಬದಲಾಗಿ ಒರಿಜಿನಲ್ ಸೆಟ್ಟಲ್ಲೇ ಸಿನಿಮಾ ಮಾಡ್ತಿರೋದ್ರಿಂದ ಅಥೆಂಟಿಸಿಟಿ ಎದ್ದು ಕಾಣುತ್ತೆ. ಅದಕ್ಕೆ ಎಷ್ಟು ಶ್ರಮ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಿನಿಮಾ ಹಿಟ್ಟಾಗಲಿ, ಇದನ್ನು ಯಾಕೆ ನೋಡಬೇಕು ಅಂತ ಪ್ರಿಜುಡೈಸ್ ಆಗಿರಬೇಡಿ. ಕಾಂತಾರ ಸೆಕೆಂಡ್ ಪಾರ್ಟ್ ನೋಡುವಾಗ ಎಷ್ಟು ಲೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಅದೇ ಥರನ ನೋಡೋಣ. ಯಾವುದಕ್ಕೋ ಕಂಪೇರ್ ಮಾಡಬೇಡಿ, ಎಂಜಾಯ್ ಮಾಡಿ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಹೀ ವಿಲ್ ಬಿ ಫಿನಿಶ್ಡ್. ನೋಡಿಬೇಕಿದ್ರೆ ಫೈನಲಿ ಆಲ್ ದಿ ಬೆಸ್ಟ್ ಕಾಂತಾರ. ಸಿನಿಮಾ ನೋಡಿದ ಮೇಲೆ ಮತ್ತೆ ಸಿಗೋಣ, ಮಾತಾಡೋಣ. ನಮಸ್ಕಾರ.